ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹೇಳಿದ್ದು ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿತ್ತು. ಇದಾದ ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಮುಖಂಡರಿಗೆ ಗೀತೆ ಹೇಳಿದ ಉದ್ದೇಶ ತಿಳಿಸಿ ಕ್ಷಮೆ ಹೇಳಿದ್ರು. ಈ ವಿಚಾರದ ಕುರಿತು ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು, ಕಾಂಗ್ರೆಸ್ನಲ್ಲೂ ದೇಶಭಕ್ತರಿದ್ದಾರೆ ಎಂದು ನನಗೆ ಈಗ ಗೊತ್ತಾಗಿದೆ. ಆದ್ರೆ ಕ್ಷಮೆ ಕೇಳಿದ್ದು ನನಗೆ ನಗು ಬರ್ತಾ ಇದೆ. ಗೀತೆ ಹೇಳಿದ್ರೆ ಇಷ್ಟೊಂದು ಉರಿಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ನನಗೆ ಹೇಳಿದ್ನಲ್ಲ, ನಗು ಬರುತ್ತೆ ನನಗೆ. ಕಾಂಗ್ರೆಸ್ನಲ್ಲಿ ದೇಶಭಕ್ತರಿದ್ದಾರೆ. ಡಿ ಕೆ ಶಿವಕುಮಾರ್ ಆ ಕಾರಣಕ್ಕೋಸ್ಕರ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನುವಂಥ ಸಂಗತಿಯನ್ನು ಪ್ರಾರ್ಥನೆಯನ್ನು ಮಾಡಿದ್ದು. ಕಾಂಗ್ರೆಸ್ನವರಿಗೆ ಇದು ಸಹಿಸ್ಕೊಳ್ಳೋಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿರುವಂಥ ಯಾರೂ ಕೂಡ ನಮಸ್ತೆ ಸದಾ ವತ್ಸಲೆ ಹೇಳಬಾರ್ದು, ಈ ದೇಶಕ್ಕೋಸ್ಕರ ನಡ್ಕೋಬಾರ್ದು ಅಂತ ಹೇಳುವಂಥ ಮಾನಸಿಕತೆ ಇದೆಯಲ್ಲ, ಇದು ಇವತ್ತಿಂದಲ್ಲ. ಅವರು ಯಾರ್ಯಾರು ಇದಕ್ಕೆ ಕಾಂಗ್ರೆಸ್ಸಿಗೆ ಜನ್ಮ ಕೊಟ್ಟರಲ್ಲ, ಅವನೇನು ಈ ದೇಶದವನ್ನೆನ್ನಲ್ಲ, ಹ್ಯೂಮ್ ಅವನು ಬೇರೆ ದೇಶದವನು. ಇವರಲ್ಲಿ ದೇಶಭಕ್ತಿ ಬರೋಕ್ಕೆ ಹೇಗೆ ಸಾಧ್ಯ? ಯಾರು ದೇಶಭಕ್ತಿ ಇದ್ದಾರೆ, ನಮಸ್ತೆ ಸದಾ ವತ್ಸಲೆ ಹೇಳ್ಕೊಂಡು ಬರಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ, ಅಂಥವ್ರಿಗೆ ಕಡಿವಾಳ ಹಾಕುವಂಥ ಕೆಲಸನೂ ಕೂಡ ಕಾಂಗ್ರೆಸ್ ಮಾಡುತ್ತೆ. ಇದು ಅವರ ದುಷ್ಟ ನೀತಿ ಇದು. ಹಾಗಾಗಿ ದೇಶಭಕ್ತರ ಸಂತತಿ ಜಾಸ್ತಿ ಆಗಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಪ್ರಾರ್ಥನೆ ಹೇಳಿದ್ರೆ ನಿಮಗೆ ಎಷ್ಟೊಂದು ಎಲ್ಲ ಕಡೆನೂ ಉರಿಯತ್ತೆ ಅನ್ನೋದಾದರೆ ಎಲ್ಲೆಲ್ಲತ್ತೋ ಅಲ್ಲಿ ಉಳಿಸ್ಕೊಳ್ತೀರಿ ನೀವು. ಇದು ಸರಿಯಲ್ಲ. ಈ ಕೆಲಸವನ್ನು ಮಾಡಬೇಡಿ ನೀವು. ಯಾರ್ಯಾರು ಕಾಂಗ್ರೆಸ್ನಲ್ಲಿರುವಂಥ ವ್ಯಕ್ತಿಗಳು ನಮಸ್ತೆ ಸದಾ ವತ್ಸಲೆ ಅದೇನು ದೇಶದ್ರೋಹಿ ಗೀತೆನಾ? ದೇಶಭಕ್ತ ಪ್ರಾರ್ಥನೆ ಅದು. ಪ್ರತಿನಿತ್ಯ ಮಾಡಬೇಕಾದಂಥ ಒಂದು ಪ್ರಾರ್ಥನೆ ಅದು. ಪ್ರತಿಯೊಬ್ಬ ದೇಶಭಕ್ತರು ತಮ್ಮನ್ನು ತಾವು ತೊಡಸ್ಕೊಳ್ಬೇಕಾದಂಥ ಅನೇಕ ಸಂಗತಿಗಳು ಆ ಪ್ರಾರ್ಥನೆಯಲ್ಲಿ ಇರುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಕಾಂಗ್ರೆಸ್ಸಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ವನಾಶ ಆಗತ್ತೆ. ದೇಶಕ್ಕೋಸ್ಕರ ಬದುಕುವಂಥ ವ್ಯಕ್ತಿಗಳು ಇವತ್ತು ದೇಶಕ್ಕೆ ಜಾಸ್ತಿ ಬೇಕು ಹೊರತು ದೇಶಭಕ್ತರನ್ನು ಅವಗಣನೆ ಮಾಡುವಂಥ ಸಂಘಟನೆ ಯಾವತ್ತೂ ಕೂಡ ಜಾಸ್ತಿ ದಿವಸ ಉಳಿಯೋದಿಲ್ಲ. ಹಾಗಾಗಿ ಆ ರೀತಿಯ ಕಾಂಗ್ರೆಸ್ಸಿನ ನೀತಿ ಇವತ್ತು ಅಂತ್ಯ ಆಗೋಕ್ಕೆ ಬಹಳ ಸಮೀಪ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.